ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ಬಂದ್ಬಿಟ್ಟು ತುಂಬ ಸ್ಪೆಷಲ್ ಆಗಿದೆ. ಆ್ಯಂಡ್ ಏನದು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನನ್ನ ಜೊತೆಗೆ ಹೋಗಿ ಬರೋಣ. ಸೊ ಎಸ್, ನಾನು ಬಂದಿದ್ದೀನಿ ನಮ್ಮ ಅಂಕಲ್ ತೋಟಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದೇ ನಾನು ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಸೊ ಇಲ್ಲಿ ಏನೇನೋ ತುಂಬ ವಿಚಾರಗಳಿದೆ ನಿಮಗೆಲ್ಲ ತೋರಿಸೋದಕ್ಕೆ. ಒಂದೊಂದೇ ತೋರಿಸ್ಕೊಳ್ತಾ ಹೋಗ್ತೀನಿ ನಿಮಗೆ. ಸೊ ಬನ್ನಿ ನೋಡೋಣ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಏನು ನಾವು ಏನೇನೆಲ್ಲ ಕಲಿಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಕಾಮ್. ಸೊ ಇದು ಪರ್ಕೆ ಕಡ್ಡಿ ಮಾಡೋ ಅಂಥದ್ದು ಮಿಷಿನು. ಸೊ ಇಲ್ಲೆಲ್ಲ ಗರಿಗಳನ್ನ ಹಾಕ್ಕೊಂಡಿದ್ದಾರೆ. ಈ ಗರಿಗಳನ್ನ ಇಲ್ಲಿ ಈ ಥರ ಒಂದನ್ನೇ ಹಾಕಿ ಈ ಥರ ಕಡ್ಡಿಗಳನ್ನೆಲ್ಲ ತೆಗಿತಾರೆ. ಸೊ ಕಡ್ಡಿ ಎಲ್ಲ ತೆಗೆದು ಈ ಥರ ಪರ್ಕೆ ಮಾಡೋ ಅಂಥದ್ದು. ಈ ಪರ್ಕೆ ತುಂಬ ಕಡೆ ನೋಡಿರ್ಬೋದು ನೀವು, ಹಳ್ಳಿ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ನೋಡಿದ್ರಲ್ಲ ಪರ್ಕೆ ಕಡ್ಡಿ ಹೇಗೆ ಮಾಡ್ತಾರೆ ಇಲ್ಲಿ ಅಂತ. ಸೊ ಇದೇ ಥರ ಇನ್ನೂ ತುಂಬ ವಸ್ತುಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ. ಆ್ಯಂಡ್ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಎಲ್ಲ ತೋಟ ನೋಡ್ಕೊಂಡು ಬರೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ಇಂಥ ಗ್ರೀನರಿ ಮಧ್ಯ ಇವರು ಇಲ್ಲಿ ತುಂಬ ವಸ್ತುಗಳನ್ನೆಲ್ಲ ಮಾಡ್ತಾರೆ. ಇವಾಗ ಪರ್ಕೆದು ಒಂದು ತೋರಿಸ್ದೆ. ನೆಕ್ಸ್ಟು ಇನ್ನು ಹೋಗ್ತಾ ಹೋಗ್ತಾ ಏನೂ ಕೂಡ ಇಲ್ಲಿ ವೇಸ್ಟ್ ಮಾಡೋದಿಲ್ಲ ಇವರು. ಎಲ್ಲ ವೇಸ್ಟಿಂದನೂ ಇವರು ಏನಾದರೂ ಒಂದು ವಸ್ತುನ ಮಾಡ್ತಾ ಇರ್ತಾರೆ. ಸೊ ಬನ್ನಿ ಒನ್ ಬೈ ಒನ್ ಎಲ್ಲನೂ ತೋರಿಸ್ಕೊಳ್ತಾ ಹೋಗ್ತೀನಿ. ಬಾಳೆಹಣ್ಣು ಗೊನೆ, ದಾರಿಯಲ್ಲಿ ಹೋಗ್ತಾ ಇದ್ರೆ ನಿಮಗೆ ಬರ್ಡ್ಸ್ ಕೂಗ್ತಾ ಇರೋದು ಎಲ್ಲನೂ ಕೇಳಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಅನಿಸ್ತಾ ಇದೆ ಅಲ್ಲ. ನಾವೆಲ್ಲೋ ಕೂರ್ಗ್ ಸೈಡೋ ಅಥವಾ ಬೇರೆ ಎಲ್ಲೋ ತುಂಬ ದೂರದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ. ಬಟ್ ಇದು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರಲ್ಲೇ ಈ ಥರ ಒಂದು ಪ್ಲೇಸ್ ಇದೆ. ಆ್ಯಂಡ್ ನೋಡಿ ಈ ತೋಟ, ಗ್ರೀನರಿ, ವಾವ್, ಫ್ಯಾಂಟಾಸ್ಟಿಕ್ ಪ್ಲೇಸ್ ಇದು. ಇವ್ರು ನಮ್ಮ ಅಂಕಲ್ಲು. ಸೊ ಇವರು ಇಲ್ಲಿ ನಾನು ಹೇಳ್ದಂಗೆ ಈ ತೋಟ ಎಲ್ಲ ಇವ್ರದೇನೆ, ಇವರೇ ನೋಡ್ಕೊತಾ ಇರೋದು, ಮಾಡ್ತಾ ಇರೋದು. ಮತ್ತು ಇವ್ರದ್ದು ಗಾಣ ಕೂಡ ಇದೆ, ಎಣ್ಣೆ ತೆಗಿಯೋ ಗಾಣ. ಸೊ ಅಂಕಲ್ ಹೆಂಗೆ ಸ್ಟಾರ್ಟ್ ಆಯಿತು ಈ ಗಾಣ ಮಾಡಬೇಕು ಅಂತ, ಮತ್ತು ಇದ್ರ ವೆರೈಟಿ, ಈ ಎಣ್ಣೆಗೂ ಮತ್ತು ನಾವು ಔಟ್ಸೈಡ್ ತೊಗೊಳ್ಳೋ ಎಣ್ಣೆಗೂ ಏನು ವ್ಯತ್ಯಾಸ ಇದೆ ಎಲ್ಲ ನೀವೇ ತಿಳಿಸ್ಕೊಡ್ಬೇಕು. ನಾವು ಜಮೀನಲ್ಲಿ ಪ್ರಾರಂಭದಲ್ಲಿ ಬರೀ ವ್ಯವಸಾಯ ಮಾತ್ರ ಮಾಡ್ಕೊಂಡಿದ್ವಿ. ತೆಂಗಿನಕಾಯಿ, ಬಾಳೆ ಮತ್ತು ಈ ನಾಟಿ ಕೋಳಿ ಮಾಡೋಣ ಅಂತ ಮಾಡಿದ್ದು. ಜೊತೆಗೆ ನಮ್ಮದು ಜಾತಿಲಿ ಬಂದು ನಾವು ಗಾಣಿದ್ರು ಏನಾದರೂ ಒಂದು ಜನಕ್ಕೆ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತೇಳಿ. ಸೊ ಯಾಕೆ ನಾವು ಒಳ್ಳೆ ಗುಣಮಟ್ಟದಲ್ಲಿ ಆರೋಗ್ಯ, ನೀವು ನೋಡ್ತಾ ಇದ್ದೀರ ಈ ಕೋಲ್ಡ್ ಪ್ರೆಸ್ ಆಗೋದು ಮತ್ತು ಈ ರೀಫೈಂಡ್ ಆಗೋದು ಡಿಫ್ರೆನ್ಸ್ ಏನು ಅಂತ. 25-30 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ. ಕಾರಣ ಏನಂದ್ರೆ ರೀಫೈಂಡ್ ಆಯಿತು, ಎಲ್ಲ ಪಾಮೇಲ್ ಮಿಕ್ಸ್ ಆಯಿತು. ಜನಕ್ಕೆ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದಾಗಲಿ ಅಂತೇಳಿ ನಾವು ಮದ್ದತ್ತು ಮಾಡಿಕೊಂಡು ನಾವೇ ಗಾಣ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ವಿ. ಕೊಬ್ಬರಿ ಎಣ್ಣೆ ಒಂದೇನ ಬೇರೆ ಆಯಿಲು ಹಾಕಿ ಅಂತೇಳಿ ಇದು ಮಾಡೋದು. ಸೊ ಜನ ಒತ್ತಾಯ ಮಾಡಿದಾಗ ಆಯಿತು ಕೊಬ್ಬರಿ ಎಣ್ಣೆ ಮಾಡೋಣ, ಕಡಲೆಕಾಯಿ ಎಣ್ಣೆ ಮಾಡೋಣ. ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಮತ್ತು ಕುಸುಬೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ದೀಪದ ಎಣ್ಣೆ ಎಲ್ಲ ನಾವೇ ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು ರೇಂಜಲ್ಲಿ ಹೋಗ್ತಾ ಇದೆ. ಸೊ ಕಸ್ಟಮರ್ಸ್ ಯಾಕಂದರೆ ಇದು ದುಬಾರಿ ಇರುತ್ತೆ ರೇಟು. ಇವತ್ತು ಒಂದು ದಿವಸದಲ್ಲಿ ಕೊಬ್ಬರಿ ಬಂದು 230-240 ರೂಪಾಯಿ ಇದೆ. ನಾವು ಒಂದು ಲೀಟರ್ ಬಂದು 400-400 ಚಿಲ್ಲರೆ ಮಾಡಲೇಬೇಕಾಗುತ್ತೆ. ಸಾಮಾನ್ಯ ಜನ ಕೊಂಡ್ಕೊಳಕ್ಕೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ಇರೋದಲ್ಲಿ ಬೇರೆ ಗಾಣದ ಇದಕ್ಕೋಸ್ಕರ ನಾನು ಇರೋದು ಸ್ವಲ್ಪ ಕಮ್ಮಿಗೆ ಹೋಗ್ತಾ ಇದ್ದೆ.
ಸಾಮಾನ್ಯ ಜನಕ್ಕೆ ಮುಟ್ಲಿ ಅನ್ನೋ ಉದ್ದೇಶ. ಓಕೆ, ಸೊ ಇವಾಗ ನಾವು ಹಿಂಗೆ ಸ್ಟಾರ್ಟ್ ಮಾಡೋದು ಅಂತ ಅಂಕಲ್ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ. ನೋಡಿ, ಇದು ಕೋಟ್ರ ಸಾಯಿಲು. ಇಲ್ಲಿ ಒಳಗಡೆ ಕಾಣ್ತಕ್ಕಂಥದ್ದು ಇದು ಬಂದು ಬಾಗೆ ಮರ. ಈ ಬಾಗೆ ಮರದಲ್ಲಿ ಮತ್ತು ಒಳಕಲ್ಲಿದೆ. ಒಳಕಲ್ಲು ಮತ್ತು ಬಾಗೆ ಮರ ರುಬ್ಬಿದಾಗ ಬಾಗೆ ಮರ ಬಂದು ಆಯುರ್ವೇದಿಕಲ್ಲಿ ಒಳ್ಳೆ ಇದು ಶಕ್ತಿ ಇದೆ ಅಂತಕ್ಕಂಥದ್ದು ಮರ. ಅದು ಒಳ್ಳೆ ಔಷಧೀಯ ಗುಣ ಇರ್ತಕ್ಕಂಥದ್ದು ಬಾಗೆ ಮರ. ಆ ಬಾಗೆ ಮರನ ಬಳಸಿ ಮಾಡಿರ್ತಕ್ಕಂಥದ್ದು ಗಾಣ. ಈ ಗಾಣದಲ್ಲಿ ಈಗ ಕೊಬ್ಬರಿ ಆಗ್ತದೆ ಪ್ರಾರಂಭದಲ್ಲಿ. ಕೊಬ್ಬರಿ ಹಾಕಿ ರುಬ್ಬೋದನ್ನು ತೋರಿಸ್ತೀವಿ. ಸೊ ಇಲ್ಲಿ ಗಾಣಕ್ಕೆ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಅದು ಕ್ವಾಂಟಿಟಿ ಎಷ್ಟು ಹಿಡಿಯುತ್ತೋ ಅಂತ ನೋಡಿ ಹಾಕ್ಕೊಂಡಿದ್ದಾರೆ. ಇದು ಗ್ರೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗ್ರೈಂಡ್ ಮಾಡಿ 1-2 ನಿಮಿಷ ಆಗ್ತಿದ್ದಂಗೆ ಈ ಥರ ಎಣ್ಣೆ ಬರುತ್ತೆ ಕೆಳಗಡೆ. ಸೊ ಇದು ಎಣ್ಣೆ ಬಂದಿದ ತಕ್ಷಣ ಒಂದು ಲೇಯರು ಇದನ್ನು ಸೋಸ್ಕೊತಾರೆ, ಈ ಥರ ಫಿಲ್ಟರ್ ಆಗುತ್ತೆ. ಸೊ ಸೆಕೆಂಡ್ ಟೈಮ್ ಕೂಡ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅದು ಇನ್ನೂ ನೀಟಾಗೆ ಕ್ಲೀನಾಗೆ ಇರುತ್ತೆ ಎಣ್ಣೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅದು ಕೊಬ್ಬರಿ ಲಾಸ್ಟಲ್ಲಿ ಹೇಗಾಗಿದೆ ಅಂದರೆ ಫುಲ್ ಗಟ್ಟಿಯಾಗಿದೆ. ಅದು ನೋಡ್ತಾ ಇದ್ದರೆ ಈ ಸಗಣಿ ಭರಣಿ ಬರುತ್ತಲ್ಲ ಆ ಥರ ಕಾಣಿಸುತ್ತೆ. ಇದು ಕಡಲೆಕಾಯಿ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ, ಇದು ಹಳ್ಳೆಣ್ಣೆ, ಇದು ಕುಸುಬೆ ಎಣ್ಣೆ ಅಂದರೆ ಸಾಫ್ಲವರ್ ಎಣ್ಣೆ. ಇದು ಬಂದು ಕಾಯಿ ಸುಲಿಯೋ ಮಿಷಿನು. ಇವಾಗ ನೋಡ್ತಾ ಇದ್ದೀರಾ, ಒಂದು ಸೈಡ್ ನಾನು ಕಾಯಿ ಹಾಕಿದರೆ ಒಂದು ಸೈಡು ಕಾಯಿ ಬೀಳ್ತಾ ಇದೆ ಆ್ಯಂಡ್ ಇನ್ನೊಂದು ಸೈಡು ಅದೇನು ಸಿಪ್ಪೆ ಇದೆ ಅದು ಒಂದು ಸೈಡ್ ಬೀಳ್ತಾ ಇದೆ. ಈ ಥರ ಬಂದಿರೋದ್ರಿಂದ ಎಲ್ಲ ರೈತರಿಗೂ ಕೂಡ ಯೂಸ್ ಆಗುತ್ತೆ. ಸುಲಿಯೋ ಅಂಥ ಟೆನ್ಷನ್ ಇರಲ್ಲ, ಅಥವಾ ಕೈಗೆ ಹೇಟ್ ಮಾಡ್ಕೊಳ್ಳೋ ಅಂಥ ಟೆನ್ಷನ್ ಇರಲ್ಲ. ಇದು ಆರಾಮಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನಾವು ತೋಟಕ್ಕೆ ಬಂದಮೇಲೆ ಎಳ್ನೀರು ಕುಡಿಲಿಲ್ಲ ಅಂದರೆ ಹೇಗೆ? ಚಾನ್ಸೇ ಇಲ್ಲ. ಎಳ್ನೀರು ಕುಡಿಲೇಬೇಕು, ನಮ್ಮ ಬಾಡಿನ ತಂಪು ಮಾಡ್ಕೊಳ್ಳೇಬೇಕು. ನಮ್ಮ ಅಂಕಲ್ದೇ ತೋಟ ಆಗಿರೋದ್ರಿಂದ ಅಲ್ಲೇ ಚಿಕನ್ ತರಿಸಿದ್ವಿ. ಒಂದು ಸೈಡು ನಾವು ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ರೆ, ಇನ್ನೊಂದು ಸೈಡು ನಮ್ಮಮ್ಮ ಚಿಕನ್ ಮಾಡ್ತಾಯಿದ್ರು. ಇವಾಗ ನೋಡಿ, ನಾವೆಲ್ಲರೂ ಕೂತ್ಕೊಂಡು ಆರಾಮಾಗೆ ಈ ನೇಚರ್ ಮಧ್ಯ ಊಟ ಮಾಡ್ತಾಯಿದ್ದೀವಿ. ಈ ನೇಚರ್ ಮಧ್ಯ ಊಟ ಮಾಡ್ತಾಯಿದ್ರೆ ವಾ ಅದ್ರ ಮಜಾನೇ ಬೇರೆ ಕಣ್ರಿ. ಏನನ್ಸ್ತು? ಬ್ಯೂಟಿಫುಲ್ ಜರ್ನಿ, ವಿಸಿಟ್ ದಿ ಫಾರ್ಮ್. ಮಮ್ಮಿ ಹೇಗನ್ಸ್ತು? ಸೂಪರ್, ಚೆನ್ನಾಗಿ ಅನಿಸ್ತು. ಇವತ್ತಿನ ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಅಂಕಲ್, ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ನಾವು ಏನೇನು ಮಾಡಿದ್ವಿ ಅಂತ. ಇದಾಗಿತ್ತು ನನ್ನ ದಿನ. ಸೊ ಇಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ಹಳ್ಳಿ ನೇಚರ್ ಫುಲ್ ಎಲ್ಲನೂ ಎಂಜಾಯ್ ಮಾಡಿದ್ದೀವಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಬಾಯ್.